ಮೊದಲು ತಿಲಾಕ್ಷತೆಯನ್ನು ಮಾಡಿಕೊಳ್ಬೇಕು. ತಿಲಾಕ್ಷತೆ ಮಾಡುವ ವಿಧಾನ: 1 ಬಟ್ಲು ಅಕ್ಕಿ ತೊಗೋಬೇಕು, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಹೆಸರುಬೇಳೆ ಮತ್ತು 1 ಚಮಚ ಎಳ್ಳು ಇವಿಷ್ಟನ್ನು ಕೂಡಿ ತಿಲಾಕ್ಷತೆ ಮಾಡಬೇಕು. ತಿಲಾಕ್ಷತೆ ಮಾಡ್ತಾ ಶಿವಾಷ್ಟೋತ್ತರದಿಂದ ಅರ್ಚನೆ ಮಾಡಬೇಕು ಶಿವನಿಗೆ. ಹಿಂದೆ ಹೇಳಿದ್ನಲ್ಲ, ಈಗ ಶ್ರಾವಣ ಮಾಸ ಪೂಜೆ ಮಾಡಿ ಆದಮೇಲೆ ಈ ಮಂತ್ರವನ್ನು ಹೇಳಬೇಕು ಮತ್ತು ದಾರಿದ್ರ್ಯ ದಾನ ಸೂತ್ರವನ್ನು ಇದರಲ್ಲೇ ಹೇಳ್ಕೊಳ್ತೀನಿ. ಶಿವಾಷ್ಟೋತ್ತರ ಶತನಾಮಾವಳಿ: ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭುವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಶೂಲಪಾಣಯೇ ನಮಃ, ಓಂ ಕಂಠಾಗ್ನಿನೇ ನಮಃ, ಓಂ ವಿಷ್ಣುವಲ್ಲಭಾಯ ನಮಃ, ಶಿವವಿಷ್ಟಾಯ ನಮಃ, ಓಂ ಅಂಬಿಕನಾಥಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ, ಓಂ ಭವಾಯ ನಮಃ, ಓಂ ತ್ರಿಲೋಕೇಶವಾಯ ನಮಃ, ಓಂ ಶಿತಿಕಂಠಾಯ ನಮಃ, ಓಂ ಶಿವಪ್ರಿಯಾಯ ನಮಃ, ಓಂ ಉಗ್ರಾಯ ನಮಃ, ಓಂ ಕಪಾಲಿನೇ ನಮಃ, ಓಂ ಕೌಮಾರಾಯ ನಮಃ, ಓಂ ಅಂಧಕಾಸುರಧನಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ಲಲಾಟಾಕ್ಷಾಯ ನಮಃ, ಓಂ ಕಾಲಕಾಲಾಯ ನಮಃ, ಓಂ ಕೃಪಾನಿಧಿಯೇ ನಮಃ, ಓಂ ಭೀಮಾಯ ನಮಃ, ಓಂ ಪರಶುಹಸ್ತಾಯ ನಮಃ, ಓಂ ಮೃಗಪ್ರಾಣಾಯ ನಮಃ, ಓಂ ಜಟಾಧರಾಯ ನಮಃ, ಓಂ ಕೈಲಾಸವಾಸಿನೇ ನಮಃ, ಓಂ ಕವಚಿನೇ ನಮಃ, ಓಂ ಕಠೋರಾಯ ನಮಃ, ಓಂ ತ್ರಿಪುರಾಂತಕಾಯ ನಮಃ, ಓಂ ವೃಷಾಂಕಾಯ ನಮಃ, ಓಂ ಶುಭಾರೂಢಾಯ ನಮಃ, ಓಂ ಭಸ್ಮದೋಳಿತ ವಿಗ್ರಹಾಯ ನಮಃ, ಓಂ ಸಾಮಪ್ರಿಯಾಯ ನಮಃ, ಓಂ ಸ್ವರಮಾಯ ನಮಃ, ಓಂ ತ್ರಯೀಮೂರ್ತಿಯೇ ನಮಃ, ಓಂ ಅಜನೇಶ್ವರಾಯ ನಮಃ, ಓಂ ಸರ್ವಜ್ಞಾಯ ನಮಃ, ಓಂ ಪರಮಾತ್ಮನೇ ನಮಃ, ಓಂ ಸೋಮಸುರಾಗ್ನಿಲೋಚನಾಯ ನಮಃ, ಓಂ ಹವಿಷೇ ನಮಃ, ಓಂ ಯಜ್ಞಪತಯೇ ನಮಃ, ಓಂ ಸೋಮಾಯ ನಮಃ, ಓಂ ಪಂಚವಕ್ಷಾಯ ನಮಃ, ಓಂ ಸದಾಶಿವಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ವೀರಭದ್ರಾಯ ನಮಃ, ಓಂ ಗಣನಾಥಾಯ ನಮಃ, ಓಂ ಪ್ರಜಾಪತಯೇ ನಮಃ, ಓಂ ಹಿರಣ್ಯರೇತಸವೇ ನಮಃ, ಓಂ ದುರ್ದಶಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಅನಗಾಯ ನಮಃ, ಓಂ ಭುಜಂಗಭೂಷಣಾಯ ನಮಃ, ಓಂ ಭರ್ಗಾಯ ನಮಃ, ಓಂ ಗಿರಿಧ್ವನಿಯೇ ನಮಃ, ಓಂ ಗಿರಿಪ್ರಿಯಾಯ ನಮಃ, ಓಂ ಕೃತಿವಾಸವೇ ನಮಃ, ಓಂ ಪುರಾತನಾಯ ನಮಃ, ಓಂ ಭಗವತೆ ನಮಃ, ಓಂ ಪ್ರಮಾದಿಪಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಸೂಕ್ಷ್ಮತನುವೇ ನಮಃ, ಓಂ ಜಗದ್ವ್ಯಾಪಿನೇ ನಮಃ, ಓಂ ಜಗದ್ಗುರುವೇ ನಮಃ, ಓಂ ವ್ಯೋಮಕೇಶವಾಯ ನಮಃ, ಓಂ ಮಹಾಸೇಜನಕಾಯ ನಮಃ, ಓಂ ಚಾರುವಿಕ್ರಮಾಯ ನಮಃ, ಓಂ ರುದ್ರಾಯ ನಮಃ, ಓಂ ಭೂತಪತೇ ನಮಃ, ಓಂ ಸ್ಥಾನವೇ ನಮಃ, ಓಂ ಅಹಿಬುದ್ಧ್ಯಾಯ ನಮಃ, ಓಂ ದಿಗಂಬರಾಯ ನಮಃ, ಓಂ ಅಷ್ಟಮೂರ್ತಿಯೇ ನಮಃ, ಓಂ ಅನೇಕಾತ್ಮನೇ ನಮಃ, ಓಂ ಸಾತ್ವಿಕಾಯ ನಮಃ, ಓಂ ಶುದ್ಧ ವಿಗ್ರಹಾಯ ನಮಃ, ಓಂ ಶಾಶ್ವತಾಯ ನಮಃ, ಓಂ ಖಂಡಪುರುಷವೇ ನಮಃ, ಓಂ ಅಜಾಯ ನಮಃ, ಓಂ ಪಾಪವಿಮೋಚನಾಯ ನಮಃ, ಓಂ ರೂಢಾಯ ನಮಃ, ಓಂ ಪಶುಪತೇ ನಮಃ, ಓಂ ದೇವಾಯ ನಮಃ, ಓಂ ಮಹಾದೇವಾಯ ನಮಃ, ಅವ್ಯಾಯ ನಮಃ, ಓಂ ಹರಯೇ ನಮಃ, ಓಂ ಪೋಷದಂತಾಭಿಧೇ ನಮಃ, ಓಂ ಅವ್ಯಗ್ರಾಯ ನಮಃ, ಓಂ ದಕ್ಷಧ್ವರಾಯ ನಮಃ, ಓಂ ಹರಾಯ ನಮಃ, ಓಂ ಭಗನ್ವೇತವೃದೇ ನಮಃ, ಓಂ ಅವ್ಯಕ್ತಾಯ ನಮಃ, ಓಂ ಸಹಸ್ರಾಕ್ಷಾಯ ನಮಃ, ಓಂ ಸಹಸ್ರಪಾದೇ ನಮಃ, ಓಂ ಅಪವರ್ಗಪ್ರದಾಯ ನಮಃ, ಓಂ ಅನಂತಾಯ ನಮಃ, ಓಂ ತಾರಕಾಯ ನಮಃ, ಓಂ ಪರಮೇಶ್ವರಾಯ ನಮಃ. ಇತಿ ಶ್ರೀ ಶಿವಾಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ಇದಾದಮೇಲೆ ದಾರಿದ್ರ್ಯ ದಾನ ಸೂತ್ರವನ್ನು ಹೇಳಬೇಕು. ಹಳೆಯಾಕ್ಷತೆ ಹಾಳಿ ನಮಸ್ಕಾರ ಮಾಡಿ ಎಲ್ಲ ಮಂಗಳಾರತಿ ಮಾಡಿ ಈ ಸೂತ್ರವನ್ನು ಹೇಳಬೇಕು. ವಿಶ್ವೇಶ್ವರಾಯ ನರಕಾಣವಾಯ ತಾರಣಾಯ ಕರ್ಣಾಮೃತಾಯ ಶಶಿಶೇಖರಧಾರಣಾಯ ಕರ್ಪೂರಕಾಂತಿಧವಳಾಯ ಜಟಾಧರಾಯ ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ಗೌರೀಪ್ರಿಯಾಯ ರಜನೀಶಕಲಾಧರಾಯ ಕಾಲಾಂತಕಾಯ ಭುಜಗಾಧಿಪಾಯ ಕಂಕಣಾಯ ಗಂಗಾಧರಾಯ ಗಜರಾಜ ವಿವರ್ಧನಾಯ ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ಭಕ್ತಪ್ರಿಯಾಯ ಭವರೋಗಭಯಾಪಹಾಯ ಉಗ್ರಾಯ ದುಃಖ ಭವಸಾಗರ ತಾರಣಾಯ ಜ್ಯೋತಿರ್ಮನಾಯ ಗುಣನಾಮಸನುತ್ರಕಾಯ ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ಚರ್ಮಾಂಬರಾಯ ಶವಭಸ್ಮ ವಿಲೇಪನಾಯ ಪಾಲೇಕ್ಷಣಾಯ ಮಣಿಕುಂಡಲಮಂಡಿತಾಯ ಪಂಜೀರಯಾದಯುಗಳಾಯ ಜಟಾಧರಾಯ ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ಪಂಚಾನನಾಯ ಪನಿರಾದಿವಿಭೂಷಣಾಯ ಹೇಮಾಂಕುಶಾಯ ಭವನತ್ರಯಮಂಡಿತಾಯ ಆನಂದಭೂಮಿವರದಾಯ ತವೋಪಾಯ ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ಭಾನುಪ್ರಿಯಾಯ ಭವಸಾಗರ ತಾರಣಾಯ ಕಾಲಾಂತಕಾಯ ಕಮಲಾಸನ ಪೂಜಿತ ನೇತ್ರತಾಯ ಶುಭಲಕ್ಷಣ ಲಕ್ಷತಾಯ ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ರಾಮಪ್ರಿಯಾಯ ರಘುನಾಥ ವರಪ್ರದಾಯ ನಾಗಪ್ರಿಯಾಯ ನರ್ನಕಾರಣವತಾರಣಾಯ ಪುಣ್ಯಾಯ ಪುಣ್ಯಭರಿತಾಯ ಸುರಾರ್ಜಿತಾಯ ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ಮುಕ್ತೇಶ್ವರಾಯ ಫಲದಾಯ ಗುಣೇಶ್ವರಾಯ ಗೀತಪ್ರಿಯಾಯ ವೃಷಭೇಶ್ವರಾಯ ವಾಹನಾಯ ಮಾತಾಂಗಚರ್ಮವಸನಾಯ ಮಹೇಶ್ವರಾಯ ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ.
ವಸಿಷ್ಠೇನ ಕೃತ ಸ್ತೋತ್ರ ಸರ್ವರೋಗ ನಿವಾರಣಂ ಸರ್ವಸಂಪತ್ಕರಂ ಶೀಘ್ರ ಪುತ್ರಪೌತ್ರಾದಿವಸನಂ ತ್ರಿಸಂಧ್ಯಾ ಪಠೇ ನಿತ್ಯ ಸರ್ವ ಆಪೋತ್ನಿ ಇತಿ ಶ್ರೀ ವಸಿಷ್ಠ ವಿರಚಿತ ದಾರಿದ್ರ್ಯ ದಹನ ಶಿವಸೂತ್ರ ಸಂಪೂರ್ಣಂ. ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಮತ್ತು ಅಷ್ಟೋತ್ತರ ನಾಮಗಳನ್ನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿರ್ತೇನೆ. ಈ ಮಂತ್ರವನ್ನು ದಿನಾಲು ಹೇಳೋದರಿಂದ ಒಳ್ಳೆಯದು. ಆಮೇಲೆ ಈ ಶ್ರಾವಣ ಮಾಸದಲ್ಲಿ ಹೇಳೋದ್ರಿಂದ ದಾರಿದ್ರ್ಯ ದೂರವಾಗುತ್ತದೆ. ನಮಸ್ಕಾರ ಹೇಳ್ತೀರಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ.